ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸಮ್ಮರ್ ವೆಕೇಷನ್ಗೆ ಊರಿಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ತಿದ್ದೀವಿ. ಮಲೆನಾಡಲ್ಲಿ ಏನೇನು ಫ್ರೂಟ್ಸು ಮತ್ತು ವೆಜಿಟೇಬಲ್ ಎಲ್ಲ ತೆಗೆದು ಎಂಜಾಯ್ ಮಾಡಿದ್ವಿ ಅಂತ ನೋಡೋಣ. ಫಸ್ಟು ತರಕಾರಿಗಳನ್ನೆಲ್ಲ ಕಿತ್ಕೊಬರಕ್ಕೆ ಹೋದ್ವಿ. ಮರುದಿನ ಸಾರಿಗೆ ಅಂತ ಮೂಲಂಗಿ ಇತ್ತು. ಮೂಲಂಗಿ ಮನೆ ಸೈಡಲ್ಲಿ ಬೆಳೆದಿರೋದು ಮೂಲಂಗಿ ಮತ್ತು ನುಗ್ಗೆಕಾಯಿನೆಲ್ಲ ತಗೊಬಂದು ಸಾರಿಗಂತ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ. ಬದನೆ ಇತ್ತು, ಬದನೆನೂ ಚೆನ್ನಾಗಿ ಬಲಿತಾ ಇದೆ ಮತ್ತು ದೊಡ್ಡ ಬದನೆ ಇದು. ಅದೆಲ್ಲ ಕಿತ್ಕೊಬಂದು ಸಾರಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ನುಗ್ಗೆ ನೋಡಿ ಇಷ್ಟು ದೊಡ್ಡ ಲಾಂಗ್ ಇದೆ ಅಂತ. 3-4 ನುಗ್ಗೆ ಇದ್ಬಿಟ್ರೆ ಸಾರು ಮಾಡ್ಕೋಬೋದು, ಅಷ್ಟೊಂದು ಚೆನ್ನಾಗಿದೆ. ಇದು ಮನೆ ಮೇಲಿಂದ ಕಿತ್ವಿ, ಅಲ್ಲಿಂದನೇ ಸಿಗತ್ತದು. ಆಮೇಲೆ ಹಣ್ಣುಗಳನ್ನೆಲ್ಲ ಕೇಳಕ್ಕೆ ಹೋದ್ವಿ. ಇದು ವಾಟರ್ ಆ್ಯಪಲ್ ಅಂತಾರೆ, ಇದ್ರ ಹೆಸರು ಏನಂತ ಅಷ್ಟು ಕರೆಕ್ಟ್ ಗೊತ್ತಿಲ್ಲ. ಯಾರು ಗೊತ್ತಿರೋರು ಕಮೆಂಟ್ ಮಾಡಿ ಹೇಳಿ. ಅದನ್ನು ಸುಮಾರು ತೆಗೆದ್ವಿ, ಎಲ್ಲ ಬಲ್ತ್ಬಿಟ್ಟಿತ್ತು. ಸ್ಟಾರ್ಟಿಂಗ್ ಇದು ವೈಟ್ ಕಲರ್ ಇರುತ್ತೆ, ಚೆಂದ ಹಣ್ಣಾದಾಗ ಈ ಥರ ರೆಡ್ ಆಗುತ್ತೆ. ಇದಕ್ಕೆ ನಾವು ಉಪ್ಪು ಮತ್ತು ಖಾರ ಹಾಕಿನೂ ತಿನ್ಬೋದು, ಹಂಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ನಕ್ಕೆ ಬರುತ್ತೆ ಇದು, ಹಾಗೇನೂ ಚೆನ್ನಾಗಿರುತ್ತೆ. ಇಲ್ಲಿ ಕಡೆ ವಾಟರ್ ಆ್ಯಪಲ್ ಅಂತ ಹೇಳ್ತಾರೆ. ತುಂಬಾ ಬಿಟ್ಟಿತ್ತು. ನಾವು ಉಪ್ಪು ಖಾರ ಹಾಕಿ ತಿನ್ನೋಣ ಹೆಚ್ಚಿಬಿಟ್ಟು, ಅದರೊಳಗೆ ಬೀಜ ಇರುತ್ತೆ, ಅದನ್ನು ತೆಗೆದು ಉಪ್ಪು ಖಾರ ಹಾಕಿ ತಿನ್ನೋಕ್ಕಾಗತ್ತಂತ ಫಸ್ಟ್ ಅದನ್ನೆಲ್ಲ ಕೇಳಕ್ಕೆ ಹೋದ್ವಿ ಮಕ್ಕಳೊಟ್ಟಿಗೆ. ಕಲರ್ ಅಂತೂ ರೆಡ್ ಇರುತ್ತೆ, ರೆಡ್ ಪಿಂಕ್ ಇದು, ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಮತ್ತು ತುಂಬ ಬಿಡುತ್ತೆ. ಒಂದು ವರ್ಷದಲ್ಲಿ ಇದು ನಮಗೆ 2-3 ಸಲ ಸಿಗತ್ತೆ ಇದು. ಈಗ ಹಣ್ಣಾಗಿ ಖಾಲಿ ಆಗ್ತಿದ್ದಂಗೆ ಮತ್ತೆ ಆಗತ್ತೆ. ಇದರಲ್ಲಿ ಹೂ ಬಂದು ಮೊಗ್ಗಾಗಿ ಒಂದು 2-3 ತಿಂಗಳೊಳಗೆ ಮತ್ತೆ ಹಣ್ಣು ಸಿಗತ್ತೆ. ವರ್ಷ ನಮಗೆ 3 ಸಲ ಇದನ್ನು ನಾವು ಯೂಸ್ ಮಾಡ್ತಿದ್ವಿ. ಆಮೇಲೆ ಎಳನೀರು ಮರದಲ್ಲಿ ಕೆಳಗಡೆನೇ ಇತ್ತು ಎಳನೀರುಗಳು, ಅದನ್ನೆಲ್ಲ ಆಮೇಲೆ ತೆಗೆದು ಕಟ್ ಮಾಡ್ಕೊಂಡು ಕುಡಿದ್ವಿ. ಮತ್ತಿದು ಕೆಂಪು ತೆಂಗು ಅಂತ ಹೇಳ್ತಾರೆ, ಎಳನೀರಿಗೆ ಚೆನ್ನಾಗಿರುತ್ತೆ, ತೆಂಗಿನಕಾಯಿ ಅಷ್ಟು ಚೆನ್ನಾಗಿ ಬರಲ್ಲ. ಇದು ಹಲಸು, ಇದಕ್ಕೆ ಅದು ರೌಂಡೇ ಇರುತ್ತೆ. ಇದು ಎಷ್ಟು ದೊಡ್ಡ ಬಲ್ತ್ರೂ ಇದು ಹಾಗೇ ಇರೋದು, ರೌಂಡಾಗೇ ಇರೋದು. ಆಮೇಲೆ ಇದನ್ನು ನಾವು ತೆಗಿಲಿಲ್ಲ ಅವತ್ತು, ಏನಂದರೆ ಅದು ಮಳೆಗಾಲದಲ್ಲಿ ಅದು ಹಣ್ಣಾಗೋದು, ಈಗ ಅದನ್ನು ಬೆಳಿಬೇಕಾಗಿರತ್ತೆ. ಆಮೇಲೆ ನಾವು ಪೇರಲೆ ಎಲ್ಲ ಹಣ್ಣಾಗಿತ್ತು, ತುಂಬ ಜೋರು ಇದಾಗಿತ್ತು, ಜಾಸ್ತಿ ಹಣ್ಣಾಗಿಬಿಟ್ಟಿತ್ತು. ಅದನ್ನೆಲ್ಲ ತೆಗೆದುಕೊಂಡ್ವಿ. ಚೆನ್ನಾಗಿ ಬಲ್ತ್ಬಿಟ್ಟಿತ್ತು, ತುಂಬಾ ಕಾಯಿ ಬಿಟ್ಟಿತ್ತು. ಕಾಯಿನೂ ಚೆನ್ನಾಗಿರುತ್ತೆ, ಕಾಯಿ ಫುಲ್ ಹಣ್ಣು ಆಗದೇ ಇರೋ ಸ್ಟೇಜ್ ಇರೋದಲ್ಲ, ಅದು ಚೆನ್ನಾಗಿರುತ್ತೆ. ಹಣ್ಣಾಗಿರೋದನ್ನೆಲ್ಲ ತೆಗೆದ್ವಿ. ಆಮೇಲೆ ಮಾವಿನಕಾಯಿ ಕಿತ್ಕೊಬರೋಣ, ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬೋದು, ಆಮೇಲೆ ಮಕ್ಕಳಿಗೆಲ್ಲ ಹೆಚ್ಚಿ ತಿನ್ನೋಕ್ಕೂ ಆಗತ್ತೆ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಕಿತ್ಕೊಬಂದ್ವಿ. ಈ ತೋತಾಪುರಿ ಮಾವಿನಕಾಯಿ ಅಂತಾರಲ್ಲ, ಅದು ಉಪ್ಪಿನಕಾಯಿಗೂ ಚೆನ್ನಾಗಿರುತ್ತೆ. ಆಮೇಲೆ ಪಕ್ಕಕ್ಕೆ ನಮ್ಮ ಮನೆ ಸೈಡ್ ಆ ಕಡೆ ಬೇಲಿಂದ ಆ ಕಡೆ ಕಾಡಿದೆ, ಅಲ್ಲೋಗಿ ಕೋಳಿ ಎಲ್ಲ ಕಿತ್ತು ಕೋಳಿ ಮಾಡಿ. ಇದು ಒಂದೇ ಜೋರದ್ದು ಮರ, ಅದರಲ್ಲಿ ಒಂದು ಹಣ್ಣಾಗಿತ್ತು ಅಷ್ಟೇ, ಮತ್ತೆಲ್ಲ ಏನೋ ಕಾಯಿ ಬಿಟ್ಟಿತ್ತು. ಇದು ವಾಟರ್ ಆ್ಯಪಲ್ ಥರನೇ ಒಂದು ಹುಳಿದ ಗಿಡ. ಇದು ಉಪ್ಪಿನಕಾಯಿನೂ ಹಾಕ್ಬೋದಂತಾರೆ, ಮತ್ತು ಹಾಗೇನೆ ಉಪ್ಪು ಖಾರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದರದ್ದು ಸ್ವಲ್ಪ ಹಣ್ಣನ್ನೆಲ್ಲ ಕಿತ್ಕೊಂಡು ತಿಂದು ನೋಡಿದ್ವಿ ಅಲ್ಲೇ. ಸ್ಟ್ರಾಬೆರಿ ಒಂದು ಚಿಕ್ಕದಾಗಿ ಒಂದು 2-3 ಗಿಡ ಅಷ್ಟೇ ಹಾಕಿತ್ತು, ಅದು ಚೆನ್ನಾಗಿ ಬಲ್ತಿತ್ತು, ಹಣ್ಣು ಆಗಿತ್ತು ಒಂದು ಸ್ವಲ್ಪ. ಫೈನಲಿ ನಾವು ಅಲ್ಲಿ ಮಲೆನಾಡಿನ ಸ್ಪೆಷಲ್ ಅಂದರೆ ಹಲಸಿನ ಹಣ್ಣೆ ಅಲ್ಲ, ಅದನ್ನು ತಗೊಬಂದು ಕಟ್ ಮಾಡಿ ಎಲ್ಲರೂ ತಿಂದ್ವಿ. ಪಕ್ಕೆ ಹಲಸು ಅಂತಾರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಇದಿಷ್ಟು ಆಗಿತ್ತು ನಾವು ಈ ಸಲದ ಫ್ರೂಟ್ಸು ಇದೆಲ್ಲ ತೆಗೆದು ಎಂಜಾಯ್ ಮಾಡಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ. ಇಷ್ಟಾಗಿ ನಾವು ಎಂಜಾಯ್ ಮಾಡಿ ವಾಪಸ್ ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.